ಸ್ನೇಹಿತರೆ ನಮಸ್ತೆ, ನನ್ನ ಶ್ರೀಕಾ. ಇವತ್ತು ನಿಮಗೆ ಹೊಸ ಟ್ರಿಕ್ಸ್. ನೀವೇನಾದರೂ ವಾಟ್ಸಪ್ಪಲ್ಲಿ ಡಾಟಾವನ್ನು ಯಾರಿಗಾರು ಟ್ರಾನ್ಸ್ಫರ್ ಮಾಡ್ತೀರಿ ಅಂದರೆ ಜಸ್ಟ್ 2 GB ವರೆಗಿನ ಡಾಟಾ ಕಳಿಸ್ತೀರಿ. ಅದೇ ಟೆಲಿಗ್ರಾಮಲ್ಲಾದರೆ 4 GB ವರೆಗಿನ ಡಾಟಾವನ್ನು ಯಾರಿಗಾರು ಕಳಿಸ್ತೀರಿ. ಇನ್ನು ಮೇಲಲ್ಲಿ ಕಳಿಸ್ಬೇಕಾದ್ರೆ ಜಸ್ಟ್ 24 MB ವರೆಗೆ ಮಾತ್ರ ನೀವು ಒಂದು ಡಾಟಾವನ್ನು ಕಳಿಸ್ಬೋದು. ಅದೇ ಮೇಲ್ ಐ ಡಿಯನ್ನು ಬಳಸ್ಕೊಂಡು ಯಾವುದೇ ಲಾಗಿನ್ ಇಲ್ಲದೆ ಸೈನ್ ಅಪ್ ಇಲ್ಲದೆ ಫ್ರೀಯಾಗಿ 5 GB ವರೆಗಿನ ಡಾಟಾವನ್ನು ಕಳಿಸುವಂಥ ಈಸಿ ಮೆಥಡನ್ನು ನಾನು ನಿಮಗೆ ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ. ಇದು ಫೋಟೋಶಾಪ್ ಎಡಿಟರ್ ಇರ್ಬೋದು, ವಿಡಿಯೋ ಎಡಿಟರ್ ಇರ್ಬೋದು, ಕಂಟೆಂಟ್ ಎಡಿಟರ್, ಇಂಥ ಒಂದು ಎಡಿಟರ್ಗೆ ದೊಡ್ಡ ಫೈಲ್ಗಳನ್ನು ಕಳಿಸುವಂಥ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಂಥವರಿಗೆ ಜಾಸ್ತಿ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನನ್ನ ಬ್ರೌಸರ್ ಓಪನ್ ಮಾಡಿದೆ. ನೀವು PC ಯಲ್ಲಿ ಬೇಕಾದರೂ ಓಪನ್ ಮಾಡ್ಬೋದು. ಇಲ್ಲಿ ಸೆಂಡ್ GB ಅಂತೇಳಿ ಟೈಪ್ ಮಾಡಬೇಕು. ನಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಕೆಳಗಡೆ ಬರ್ತಾ ಇದೆಯಲ್ಲ, ಅದನ್ನು ಸೆಂಡ್ GB ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಕಾಣುತ್ತೆ, ಓಪನ್ ಆಗುತ್ತೆ. PC ಯಲ್ಲೂ ಇದೇ ಥರ ಓಪನ್ ಆಗುತ್ತೆ, ದೊಡ್ಡ ಸೈಜಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ಕಾಣುತ್ತಲ್ಲ ಒಂದು ಆಪ್ಷನ್ ನೋಡಿ. ಫಸ್ಟು ಆ್ಯಡ್ ಫೈಲ್ ಅಂತ ಇದೆಯಲ್ಲ, ಆ್ಯಡ್ ಫೈಲ್ನ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ದು ಯಾವ ಫೈಲು ಜಾಸ್ತಿ GB ನೀವು ಕಳಿಸೋಂಥ ಫೈಲ್ನ ಚೂಸ್ ಮಾಡಿದರೆ ಆಯಿತು. ಇಲ್ಲಿಂದ ಚೂಸ್ ಮಾಡಿದರೆ ಅದು ಆಟೋಮೆಟಿಕ್ಲಿ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆ್ಯಡ್ ಪೋಲ್ಡ್ರ್ ಅಂದರೆ ಕೆಲವು ಪೋಲ್ಡ್ರ್ ಮಾಡಿರ್ತೀವಲ್ಲ, ಒನ್ ಬೈ ಪೋಲ್ಡ್ರು. ನಿಮ್ಮ ಪೋಲ್ಡ್ರ್ ಬೇಕಂದರೆ ಒಂದೊಂದು ಸಿಂಗಲ್ ಪೋಲ್ಡ್ರ್ ಕೊಟ್ಟರು ನಡೆಯುತ್ತೆ. ಇಲ್ಲಿ ಪೋಲ್ಡ್ರ್ ಚೂಸ್ ಮಾಡಿ ಕೊಟ್ಟರೆ ಆಯಿತು. ಓಕೆನಾ? ಈ ರೀತಿ ಕೊಡಿ. ಇಲ್ಲಿ ಕೆಳಗಡೆ ತೋರಿಸುತ್ತೆ ನೋಡಿ, 0.0 GB 5 GB ಅಂತ ತೋರಿಸುತ್ತಲ್ಲ, ಅದ್ರ ಕೆಳಗಡೆ ನೋಡಿ ಇಲ್ಲಿ ರಿಸೀವರ್ ಅಂದರೆ ನೀವು ಯಾರಿಗೆ ಕಳಿಸ್ತಾ ಇದ್ದೀರಲ್ಲ ಅವ್ರ ಮೇಲ್ ಐ ಡಿಯನ್ನು ಟೈಪ್ ಮಾಡಬೇಕು. ಇಲ್ಲಿ ಕೆಳಗಡೆ ನಿಮ್ಮ ಮೇಲ್ ಐ ಡಿ, ನಿಮ್ಮದು Gmail ಏನಿರುತ್ತಲ್ಲ ಆ Gmailನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. 2 ಟೈಪ್ ಮಾಡಿದ ನಂತರ ಕೆಳಗಡೆ ಟ್ರಾನ್ಸ್ಫರರ್ ನೇಮ್, ಅದು ಆಪ್ಷನ್. ಯಾರಿಗೆ ಕಳಿಸ್ತಾ ಇದ್ದೀರಿ ಅವ್ರ ಹೆಸರನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು, ಅಂದರೆ ನಿಮಗೆ ಗೊತ್ತಾಗಲಿಕ್ಕೆ. ಆಮೇಲೆ ಅಲ್ಲೇ ಕೆಳಗಡೆ ಮೆಸೇಜು ಏನು ಅಂದರೆ ಆ ಏನಂತ ಕಳಿಸ್ತಾ ಇದ್ದೀವಿ ಅಂತೇಳಿ. ನೀವು ಫೋಟೋ ಎಡಿಟರ್ ಆದರೆ ಯಾವ ಸೈಜಲ್ಲಿ ಕಳಿಸ್ತಾ ಇದ್ದೀರಿ, ಯಾವ ರೀತಿ ಪ್ರಿಂಟ್ ಬೇಕು, ಹೀಗೆಲ್ಲ ಏನು ಬೇಕಾದ್ರೂ ನಿಮ್ಮ ಡೀಟೇಲ್ಸ್ ಬರಿಬೋದು. ಆಮೇಲೆ ಆ ಫೈಲಿಗೆ ಪಾಸ್ವರ್ಡ್ ಬೇಕಾದ್ರೂ ನೀವು ಸೆಟ್ ಮಾಡ್ಬೋದು. ಇಲ್ಲಿ ಹಿಂಗೆ ನಾನು ಕೊಡ್ತಾ ಇದ್ದೀನಿ, ಈ ಥರ ನೀವು ಪಾಸ್ವರ್ಡ್ ಸೆಟ್ ಮಾಡ್ಬೋದು. ಈ ರೀತಿ ಸೆಟ್ ಮಾಡಿಕೊಟ್ರೆ ಅದೆಲ್ಲ ಅವ್ರ ಹತ್ರ ಹೋದ್ಮೇಲೆ ನೀವು ಅವ್ರಿಗೆ ಪಾಸ್ವರ್ಡ್ ಕಳಿಸ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಒಂದು ಇದೆಯಲ್ಲ, ಅಂದರೆ ನೀವಿಲ್ಲಿ 3 days ಅಂತ, ನಿಮ್ಮ ಡಾಟಾ ಮೋರ್ ದೆನ್ 250 MB ಮೇಲ್ಗಡೆ ಇದ್ದರೆ 3 days ವರೆಗೆ ಇರುತ್ತೆ. ಅದೇ ಲೆಸ್ ದೆನ್ 250 MB ಕೆಳಗಡೆ ಇದ್ದರೆ ಅದು 15-30 ನೀವು ಹೆಂಗೆ ಬೇಕಾದ್ರೂ ಇಷ್ಟು ದಿವಸ ಇರ್ಬೋದು ಅಂತೇಳಿ ನೀವು ಸೆಲೆಕ್ಟ್ ಮಾಡಿದರೆ ಒಟ್ಟು ಇಷ್ಟು ದಿವಸವರೆಗೆ ಆ ಡಾಟಾ ಈ ಸೈಟಲ್ಲೇ ಅಥವಾ ಸೇಲರ್ ನೀವು ಯಾರಿಗೆ ಕಳಿಸಿರ್ತಾರೋ ಅವ್ರದ್ದು ಇರುತ್ತೆ, ಅವ್ರು ಅಷ್ಟೊಳಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಹಾಗಾಗಿ ಇಲ್ಲಿ ನೀವು ಚೂಸ್ ಮಾಡ್ಬೋದು ಎಷ್ಟು ದಿವಸ ಡಾಟಾ ಅಲ್ಲಿ ಇರಬೇಕಂದ್ರೆ ನೀವು ಕಳಿಸ್ತಂಥವ್ರು ಡೌನ್ಲೋಡ್ ಮಾಡ್ಕೊಳ್ಳೋ ಟೈಮ್ ಬೇಕಲ್ಲ, ಆ ಸಲುವಾಗಿ. ಮಾಡಿದ ನಂತರ ನೀವು ಒಮ್ಮೆ ಒಂದು ಇಷ್ಟಿದೆಯಲ್ಲ, ಒಂದು 200 GB 300 GB ಕಳಿಸೋ ಅಂತಿದ್ರೆ ಈ ರೀತಿಯಲ್ಲಿ ಸೆಟ್ ಮಾಡ್ಬೋದು. ನೀವು 1 TB ಕಳಿಸ್ಬೇಕಂದ್ರೆ ಇಷ್ಟು ಚೀಪ್ ಅಮೌಂಟ್, ಇಷ್ಟು ಅಮೌಂಟ್ ಕೊಟ್ಟಿದ್ರೆ ಅದೊಂದು ಮುಗೀತು. ಇನ್ಕ್ರೀಸ್ ನಿಮ್ಮ ಲಿಮಿಟ್ ಜಾಸ್ತಿ ಮಾಡ್ಕೊಂಡು ನೀವು ಅಷ್ಟನ್ನು ಮುಗಿಸ್ಬೋದು, ಅಂದರೆ ಅಷ್ಟು ಕಳಿಸಿದ್ಮೇಲೆ ಮುಗಿಸ್ಬೋದು. ಈ ಥರ 250 GB ಅಷ್ಟು ಕೊಡ್ತಾನೆ. ಇದನ್ನು $30 ಕೊಟ್ಟರೆ ಅವ್ರಿಗೆ ನಿಮ್ಗೆ 200 GB ಅಟ್ ಎ ಟೈಮ್ ಕಳಿಸೋದು. 30 ದಿವಸ ಟೈಮ್ ಇರುತ್ತೆ. ಅಪ್ ಟು 20 ಟೈಮ್ ರಿಸೀವರ್ ತೊಗೊಳ್ಬೋದು. ಅದನ್ನು ಅವನಿಗೆ ಅವಕಾಶ ಇರುತ್ತೆ, 20 ಸುತ್ತು ರಿಸೀವ್ ಮಾಡ್ಕೊಳ್ಳೋ ಅಂತ ಅವಕಾಶ ಇರುತ್ತೆ. ನೀವು ಇಷ್ಟು ಡಾಟಾವನ್ನು 250 GB ವರೆಗಿನ ಡಾಟಾನ ಕಳಿಸ್ತಲೇ ಇರ್ಬೋದು ಇಷ್ಟು ಟೈಮು. ಅವ್ರು ಹೇಳಿದೆ ಮೋಸ್ಟ್ ಪಾಪ್ಯುಲರ್ ಪ್ಲಾನ್ 1 TB ಕಳಿಸೋವಂಥವ್ರು. ಇದು $60 ಎಲ್ಲ ಡಾಲರ್ಲಿದೆ. ನೀವು ಇಲ್ಲಿ ಇಂಡಿಯನ್ ರುಪೀಸಲ್ಲಿ ಅಥವಾ ಯಾವ್ದಾದ್ರು ವಿಸಾ ಮಾಸ್ಟರ್ ಕಾರ್ಡು ಅಥವಾ ಪೇಪಾಲಲ್ಲಿ ಪೇಮೆಂಟ್ ಮಾಡ್ಬೋದು ಅವರಿಗೆ. ಇನ್ಕ್ರೀಸ್ ಲಿಮಿಟ್ ಏನಿದೆಯಲ್ಲ ಅದನ್ನು ಈ ಥರ ನೀವು 5 GB ಇಂದ ಎಷ್ಟು GB ಬೇಕಾದರೂ ಲಿಮಿಟ್ ಮಾಡಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಈಸಿಯಾಗಿ ಈ ವೆಬ್ಸೈಟ್ ಮೂಲಕ 5 GB ವರೆಗಿನ ಡಾಟಾವನ್ನು ಫ್ರೀಯಾಗಿ ನೀವು ಕಳಿಸ್ಬೋದು. ನಿಮ್ಮ ಒಂದು ಕಂಟೆಂಟನ್ನು ನಿಮ್ಮ ಪಾರ್ಟಿಗಳಿಗೆ ನೀವು ಕಳಿಸ್ಬೋದು. ನಾನು ಈ ಪೋಸ್ಟ್ ಕೊಟ್ಟಿದ್ನಲ್ಲ, ಈ ಒಂದು ಈಸಿ ಮೆಥಡ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.